ಇವಾಗ ಟೈಮ್ ಬಂದುಬಿಟ್ಟು ನೋಡಿ 4:50, 5 ಗಂಟೆ ಆಲ್ಮೋಸ್ಟ್ ಮಾರ್ನಿಂಗ್. ನನ್ನ ಮಗಳು ಮಲ್ಕೋತಾನೆ ಇಲ್ಲ. ಇಶಿ ಗುಡ್ ಮಾರ್ನಿಂಗ್. 2 o'clock ಎದ್ದಿರೋದು, ಇನ್ನೂ ಮಲಗಿಲ್ಲ ಸುಂದ್ರಿ. ಕ್ಯಾಬ್ ಬುಕ್ ಮಾಡಿದ್ವಿ, ಆಲ್ರೆಡಿ ಕ್ಯಾಬ್ ಬಂದು ನಿಂತಿದ್ದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾವಿವಾಗ ರಾಮೇಶ್ವರ್ ಕೆಫೆ ಹೋಗ್ತಾ ಇದ್ವಿ. ನಾನು ಫಸ್ಟ್ ಟೈಮ್ ರಾಮೇಶ್ವರ್ ಕೆಫೆ ಹೋಗ್ತಾ ಇರೋದು. ಹೇಗಿದ್ರು ಪ್ರಿಷಾ ಮಲಗಲಿಲ್ವಲ್ಲ, ಅದಕ್ಕೋಸ್ಕರ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿ, ಅವಳು ಆಟೋದಲ್ಲಿ ಸ್ವಲ್ಪ ಹೊತ್ತು ಎಚ್ಚರ ಇದ್ಲು ಅಷ್ಟೇ, ಆಮೇಲೆ ಮಲಗೇ ಬಿಟ್ಲು. ಅದೇ ಮಲ್ಕೋ ಅಂದರೆ ಮಲಗಲ್ಲ ಹುಡುಗರು, ಆದರೆ ಹೊರಗಡೆ ಹೋದರೆ ಮಲಗಿಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ಲು, ಅದೊಂದು ಖುಷಿ ಆಯಿತು. ನಾನು ಮಲಗೇ ಇರ್ತಾಳೇನೋ ಅಂದ್ಕೊಂಡೆ, ಬಟ್ ಎದ್ಲು ಅವಳು. ಲೈಟಾಗಿ ಟಿಫನ್ ಮಾಡೋಣ ಅಂತ ಫಸ್ಟು ಟೀ ತೊಗೊಂಡ್ವಿ. ಇಲ್ಲಿ ಜಾಗ್ರಿ ಶುಗರ್ ಎರಡೂ ಇಟ್ಟಿದ್ರು, ಪೌಡ್ರನ್ನ. ಅಂದರೆ ನೀವು ಜಾಗ್ರಿ ಆದರೂ ಯೂಸ್ ಮಾಡ್ಬೋದು, ಆಮೇಲೆ ಶುಗರ್ ಆದರೂ ಯೂಸ್ ಮಾಡ್ಬೋದು ಟೀಗೆ ಅಂತ. ನಮಗೆ ಟೀನಲ್ಲಿ ಶುಗರ್ ಇಲ್ಲ ಅಂದರೆ ನಡೆಯೋದೇ ಇಲ್ಲ, ಸೊ ನಾನಂತರೂ ಶುಗರೇ ತೊಗೊಂಡೆ. ಆಮೇಲೆ ಇಲ್ಲಿ ಔಟ್ಸೈಡೆಲ್ಲ ಚೆನ್ನಾಗಿತ್ತು ಆ್ಯಂಬಿಯನ್ಸು, ಬಟ್ ನನಗೇನಂದರೆ ಒಳಗಡೆ ಕುತ್ಕೊಂಡು ತಿನ್ನೋಕ್ಕಿರಲಿಲ್ಲ ಅನ್ನೋದು ಒಂದು ಬೇಜಾರಾಯಿತು. ಹೊರಗಡೆ ಎಲ್ಲ ಮಾಡಿದ್ದಾರೆ, ಚೆನ್ನಾಗೇ ಮಾಡಿದ್ದಾರೆ, ಬಟ್ ನಮಗೆ ಮಕ್ಕಳ ಜೊತೆ ಹೋದರೆ ಅಷ್ಟೊಂದು ಕಂಫರ್ಟೇಬಲ್ ಅಂತ ನನಗಂತೂ ಅನ್ನಿಸ್ಲಿಲ್ಲ. ಬಟ್ ಓಕೆ, ಟಿಫನ್ಸ್ ಎಲ್ಲ ಓಕೆ. ಯಾಕೆಂದರೆ ನನಗೆ ಜಾಸ್ತಿ ತುಪ್ಪ ಎಲ್ಲ ಇಷ್ಟ ಆಗಲ್ಲ. ಇಲ್ಲಿ ತುಪ್ಪ ಎಲ್ಲ ಸಿಕ್ಕಾಪಟ್ಟೆ ಹಾಕಿದ್ರು, ಮೇ ಬಿ ಅದಕ್ಕೇ ಇದು ಫೇಮಸ್ ಅನಿಸುತ್ತೆ, ಗೊತ್ತಿಲ್ಲ. ಕಲಿ ಪ್ರಿಷಾ, ನಾ ಡ್ರೈವರ ನೀ ನನ್ನ ಲವ್ವರ, ನಾ ಡ್ರೈವರ ನನ್ನ ಲವ್ವರ ಆಗಳ ದೂರ. ವಾಪಸ್ ಇಟ್ಬಿಡು, ವಾಪಸ್ ನಮ್ದಲ್ಲ ಅದು, ಇಡಮ್ಮ. ಹಾಂ ಸಾಕು, ಗುಡ್ ಗರ್ಲ್. ಒಂದು ಸರಿ ಟೀ ಕಾಫಿ ಕುಡ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಪ್ರಿಷನ್ಗೋಸ್ಕರ ಟಿಫನ್ ಪಾರ್ಸಲ್ ತೊಗೊಂಡು. ಏನಕ್ಕಂದರೆ ಅವಳು ಅಲ್ಲಿ ತಿನ್ನಲಿಲ್ಲ, ಇನ್ನೂ ನಿದ್ದೆ ಮಾಡಲ್ಲ ಇದ್ಲು ಅನಿಸುತ್ತೆ, ಅದ್ರಗೋಸ್ಕರ ಅವಳು ತಿನ್ನಲಿಲ್ಲ. ಮನೆಯಲ್ಲಿ ಪಾರ್ಸಲ್ ತೊಗೊಂಡ್ವಿ. ಬಟ್ ಏನಂದರೆ ಇಡ್ಲಿ ಅವರು ಸಾಂಬಾರಲ್ಲಿ ಡಿಪ್ ಮಾಡಿಬಿಟ್ಟಿದ್ರು, ನಾವು ಅಲ್ಲಿ ಚೆಕ್ ಮಾಡಲಿಲ್ಲ, ಮನೆಗೆ ಬಂದು ಚೆಕ್ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದಿರೋ ರೋಡಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೆ. ಪ್ರಿಷನ್ಗೆ ವಾಕ್ ಮಾಡೋದಂದ್ರೆ ತುಂಬಾ ಇಷ್ಟ. ಇವಾಗ ನಡೀತಾ ಇದ್ದಾಳಲ್ಲ, ಅದಕ್ಕೆ ತುಂಬಾ ಇಷ್ಟಪಡ್ತಾಳೆ ವಾಕ್ ಮಾಡೋದು. ಹಾಗೆ ಬಂದ್ವಿ, ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ಗಾಳಿ ಆಂಜನೇಯ ಟೆಂಪಲ್ ಹೋಗಿದ್ವಿ, ದರ್ಶನ ಎಲ್ಲ ಚೆನ್ನಾಗಾಯಿತು. ಹೊರಗಡೆ ಬಂದು ನಮ್ಮ ಹಸ್ಬೆಂಡ್ಗೆ ಮತ್ತು ಪ್ರಿಷನ್ಗೆ ದೃಷ್ಟಿ ತೆಗೆದೆ. ಅಲ್ಲೇ ಒಳಗಡೆ ಪ್ರಸಾದ ಕೊಟ್ಟಿದ್ರು, ಪ್ರಸಾದ ತೊಗೊಂಡು ಅದ್ರದ್ದೊಂದು ಫೋಟೋ ತೊಗೊಂಡು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಪ್ರಸಾದ ಮಾತ್ರ ದೇವಸ್ಥಾನ ಪ್ರಸಾದ ಅಂದರೆ ಹೇಳಬೇಕಾ, ತುಂಬಾ ಚೆನ್ನಾಗಿತ್ತು. ದರ್ಶನ ಕೂಡ ಚೆನ್ನಾಗಾಯಿತು, ಖುಷಿ ಆಯಿತು, ಒಂಥರ ಪೀಸ್ಫುಲ್ ಆಗಿತ್ತು. ಸಂಡೇ ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.